ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ ರಾಹುಗ್ರಹ ಕುಂಭರಾಶಿಗೆ ಪ್ರವೇಶ, ಇದರಿಂದ ಏನೆಲ್ಲ ಒಳಿತಾಗತ್ತೆ, ಏನೆಲ್ಲ ಕೆಡುಕಾಗತ್ತೆ ಅನ್ನುವಂಥ ವಿಚಾರದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಅದರಲ್ಲಿಯೂ ಕುಂಭರಾಶಿಯವರಿಗೆ ಈ ಒಂದು ರಾಹು ಸಂಚಾರ, ರಾಹು ಪ್ರವೇಶ ಏನೆಲ್ಲ ಬದಲಾವಣೆ ನಿಮ್ಮ ರಾಶಿಯವರಿಗೆ ಸಿಗುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ರಾಹು ಅಂದ ತಕ್ಷಣವೇ ಎಲ್ಲರಿಗೂ ಕೂಡ ವಿಶೇಷವಾಗಿ ಅದನ್ನು ಗಮನಿಸುವಂತಹ ಒಂದು ಆಲೋಚನೆ ಬರುತ್ತೆ. ಯಾಕಪ್ಪ ಅಂತಂದರೆ ರಾಹುವಿನ ಪ್ರಭಾವ ಅಷ್ಟರ ಮಟ್ಟಿಗೆ ದೀರ್ಘಕಾಲಿಕವಾದಂತಹ ದೊಡ್ಡ ಮಟ್ಟದ ಪ್ರಭಾವಗಳು, ಬದಲಾವಣೆಗಳು ತರುವಂತಹ ಸ್ಥಿತಿ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ನೋಡಿ, ರಾಹು ಅಂತಂದ್ರೆ ಪ್ರತಿದಿನ ರಾಹು ಕಾಲದ ಒಂದು ಎಫೆಕ್ಟ್ ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ಯಾವ ರೀತಿ ರಾಹು ಬಗ್ಗೆ ನಾವು ಮುನ್ಸೂಚನೆಯನ್ನು ನೋಡ್ತೀವಿ, ರಾಹು ಕಾಲದಲ್ಲಿ ಏನು ಕೆಲಸ ಕಾರ್ಯ ಮಾಡಬಾರ್ದು ಅಂತ. ಆದರೆ ಇಲ್ಲಿ 1.5 ಗಂಟೆ ಕಾಲ ಒಂದು ದಿನದಲ್ಲಿ ರಾಹು ಕಾಲ ಬಂದಿದೆ ಅಂತಂದರೆ ನಾವು ಭಯ ಬೀಳ್ತೀವಿ, ಏನು ಕೆಲಸಗಳು ಮಾಡಲ್ಲ. ಆದರೆ 1.5 ವರ್ಷಗಳ ಕಾಲ ರಾಹು ಬದಲಾವಣೆ ಆಗ್ತಾ ಇರ್ತಾನೆ. ಹಂಗಂತೇಳಿ ಎಲ್ಲ ರಾಶಿಗಳವ್ರಿಗೂ ಕೂಡ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಸ್ಥಿತಿಗಳಲ್ಲಿ ಬದಲಾವಣೆಗಳು, ವೈಪರೀತ್ಯಗಳು ಇರ್ತಕ್ಕಂಥದ್ದು ಇರುತ್ತೆ. ಹಾಗಂತೇಳಿ 1.5 ವರ್ಷಗಳ ಕಾಲ ನಾವು ಏನು ಮಾಡಬಾರ್ದು, ಸುಮ್ಮನೆ ಇರಬೇಕು ಅನ್ನುವಂತಹದ್ದಲ್ಲ. ಅದಕ್ಕೆ ಪರಿಹಾರ ಕೂಡ ಇರುತ್ತೆ. ಯಾವ ರೀತಿ ದೋಷ ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ, ಯಾವ ವಿಷಯಗಳಲ್ಲಿ ಬರುತ್ತೆ, ಇವೆಲ್ಲವೂ ಕೂಡ ನಾವು ತಿಳ್ಕೊಳ್ಳುವಂತಹ ತುಂಬ ಪ್ರಮುಖವಾದಂತಹ ಒಂದು ವಿಚಾರ. ಹಾಗಾಗಿ ನೋಡಿ, ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ, ಹಾಗಾಗಿ ನಿಮ್ಮ ರಾಶಿಯವರಿಗೆ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾ ಇದೆ ರಾಹು. ನೋಡಿ, ಇಷ್ಟು ದಿನಗಳ ಕಾಲ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಮೀನ ರಾಶಿಯಲ್ಲಿ ಸಂಚಾರದಲ್ಲಿತ್ತು ಈ ಒಂದು ರಾಹುಗ್ರಹ. ಆದರೆ ಈ ಒಂದು ರಾಹುಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಮಾಡಿ 1.5 ವರ್ಷಗಳ ಕಾಲ, ಅಂದರೆ 18 ತಿಂಗಳ ಕಾಲ ಇರುತ್ತೆ. ಪ್ರವೇಶ ಮಾಡುವಂತಹದ್ದು 2025 ಮೇ 18ನೇ ತಾರೀಕಿಗೆ. ನೋಡಿ, ಈ ಒಂದು ದಿನಾಂಕಕ್ಕೆ ಪ್ರವೇಶ ಮಾಡಿದಂಥ ರಾಹುವು 2026 ನವಂಬರ್ ತಿಂಗಳು 25ನೇ ತಾರೀಕುವರೆಗೂ ಕೂಡ ಇರುತ್ತೆ. ಹಾಗಾಗಿ ರಾಹು ಬಂದು ಆಂಟಿ ಕ್ಲಾಕ್ ವೈಸ್ ಸುತ್ತುವಂತಹದ್ದು, ಅಂದರೆ ಭೂಮಿಗಾಗಿರ್ಬೋದು, ಸೂರ್ಯನಿಗಾಗಿರ್ಬೋದು, ಇತರ ಗ್ರಹಗಳಿಗಾಗಿರ್ಬೋದು ರಿವರ್ಸ್ ಆಗಿ ಸುತ್ತಾ ಇರ್ತಕ್ಕಂಥ ಸ್ಥಿತಿ ರಾಹು ಮತ್ತು ಕೇತು. ಹಾಗೆ ಎರಡೂ ಗ್ರಹಗಳು 180 ಡಿಗ್ರಿಗಳ ಡಿಸ್ಟೆನ್ಸಲ್ಲಿರುತ್ತೆ, ಆಪೋಸಿಟಲ್ಲಿರುತ್ತೆ. ಹಾಗಾಗಿ ಇವು ರಿವರ್ಸ್ ಆಗಿ ಸುತ್ತೋದ್ರಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ರಿವರ್ಸ್ ಹೊಡೆಯುತ್ತೆ. ಅದಕ್ಕೋಸ್ಕರನೇ ಜ್ಯೋತಿಷ್ಯ ಭಾಷೆಯಲ್ಲಿ ಅವುಗಳನ್ನು ದುಷ್ಟ ಅಂದರೆ ಪೀಡೆ ಅಂತೇಳಿ ಹೇಳ್ತಾರೆ, ದುಷ್ಟಗ್ರಹ, ಪೀಡಗ್ರಹ ಅಂತೇಳಿ ಹೇಳ್ತಾ ಇರ್ತೀವಿ. ಹಾಗಾಗಿ ಈ ಒಂದು ಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂತಹದ್ದು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ, ಏನು ವಿಚಾರಗಳಲ್ಲಿ ಬದಲಾವಣೆ ಬರುತ್ತೆ ಅಂತ ನೋಡಿದ್ರೆ ನೋಡಿ, 2025 ಮೇ 18ರಿಂದ 2025 ಡಿಸೆಂಬರ್ 3ನೇ ತಾರೀಕುವರೆಗೂ ಪೂರ್ವಭದ್ರ ನಕ್ಷತ್ರದಲ್ಲಿ ಸಂಚಾರದಲ್ಲಿ ಇರುತ್ತೆ. ಪೂರ್ವಭದ್ರ 3ನೇ ಪಾದ, 2 1ನೇ ಪಾದ ರಿವರ್ಸ್ ಆಗಿ ಸಂಚಾರದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಪೂರ್ವಭದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಆಗಿದೆ. ಇಲ್ಲಿ ಗುರು ನಕ್ಷತ್ರಕ್ಕೂ ಮತ್ತು ಈ ಒಂದು ರಾಹುವು ಶತ್ರುಭಾವದಿಂದ ಶಾಂಡಾಲ ಯೋಗ ಪ್ರಭಾವ ಇರುತ್ತೆ. ಹಾಗೆ ಈ ದಿನಾಂಕಗಳಲ್ಲಿ, ಈ ಸಮಯದಲ್ಲಿ ಯಾರೆಲ್ಲ ಒಂದು ಉನ್ನತ ಸ್ಥಾನದಲ್ಲಿ ಹುದ್ದೆಗಳಲ್ಲಿರ್ತೀರಾ, ಅಂದರೆ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತಕ್ಕಂಥವರು ಉದ್ಯೋಗದಲ್ಲಿ, ಅಂತಹವರು ಕುಂಭರಾಶಿಯವರಿಗೆ, ಮತ್ತು ರಾಜಕೀಯ ನೇತರಿರ್ತೀರ, ಮತ್ತು ಧರ್ಮ ಕಾರ್ಯಗಳು ಮಾಡುವಂತಹ ಅವರು, ಮತ್ತು ಧರ್ಮಕ್ಷೇತ್ರಗಳಲ್ಲಿರ್ತಕ್ಕಂಥವರು, ಈ ರಾಶಿಯವರಿಗೆ ಸ್ವಲ್ಪ ಒಂದು ಮರ್ಯಾದೆಗಳುಂಟಾಗುವಂತಹದ್ದು. ಅಂದರೆ ನಿಮ್ಮ ಸ್ಥಾನಕ್ಕೆ, ಘನತೆ, ಗೌರವಕ್ಕೆ ಒಂದು ಸರಿಯಾದ ರೀತಿ ಒಂದು ಸ್ಥಾನಮಾನ ಸಿಗೋದಿಲ್ಲ, ಘನತೆ ಗೌರವ ಸಿಗೋದಿಲ್ಲ, ಒಂದು ಅಪಮಾನಿತರಾಗುವಂತಹದ್ದು, ನೀವು ಅವಮಾನಿತರಾಗುವಂತಹದ್ದು, ತುಂಬ ಸಂಕುಚಿತರಾಗುವಂತಹದ್ದು, ಸ್ವಲ್ಪ ಅಡ್ಡವಿಡ್ಡಿರುಗಳು ಜರುಗುವಂತಹದ್ದು, ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಏನೇನೋ ಒಂದು ಆಲೋಚನೆಗಳು ಬೇರೆಯವ್ರ ಕಡೆಯಿಂದ ಕೇಳಿಸುವಂತಹದ್ದು. ಇದರಿಂದ ನೀವು ಒಂದು ಸ್ವಲ್ಪ ಮನಸ್ಸಿಗೆ ದುಗುಡ ತಂದುಕೊಳ್ಳುವಂತಹ ಸ್ಥಿತಿಗೆ ಬಂದುಬಿಡುತ್ತೆ. ಹಾಗೆ ಈ ಸಮಯದಲ್ಲಿ ಸ್ವಲ್ಪ ಸ್ಥಿರವಾಗಿರಬೇಕು, ಧೈರ್ಯವಾಗಿರಬೇಕು. ಯಾಕಪ್ಪ ಅಂತಂದರೆ ಈ ಒಂದು ನಕ್ಷತ್ರದ ಪ್ರಭಾವ, ಒಂದು ಗ್ರಹದ ಪ್ರಭಾವ ಆ ರೀತಿ ಇರುತ್ತೆ. ಹಾಗಾಗಿ ಈ ಸಮಯದ ಪೂರ್ತಿ ನೀವು ಒಂದು ಅರಳಿ ಮರದ ಪ್ರದಕ್ಷಿಣೆ ಮಾಡೋದರಿಂದ ಬೆಳಗಿನ ಜಾವ ಹೊತ್ತು ತುಂಬಾ ಶುಭ ಫಲಗಳನ್ನ ನೋಡುವಂತಹದ್ದಿರುತ್ತೆ. ಇನ್ನು 2025 ಡಿಸೆಂಬರ್ 3ನೇ ತಾರೀಕಿಂದ 2026 ಜುಲೈ 2ನೇ ತಾರೀಕುವರೆಗೂ ಈ ಸಮಯದಲ್ಲಿ ಶತಭಿಷ ನಕ್ಷತ್ರದ ಪ್ರವೇಶ ಮಾಡ್ತಾನೆ ರಾಹು ಗ್ರಹ. ಈ ಒಂದು ಶತಭಿಷ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರನೇ ಆಗಿರೋದ್ರಿಂದ, ರಾಹುನೇ ಸಂಚಾರ ಮಾಡೋದ್ರಿಂದ ಈ ಒಂದು ಕುಂಭರಾಶಿಯಲ್ಲಿ
ಯಾವ ರೀತಿ ಪ್ರತಿಫಲಗಳಿರುತ್ತೆ ಅಂತ ನೋಡೋಣ. ನೋಡಿ, ಒಂದು ಶತಭಿಷ ನಕ್ಷತ್ರ 4 ಪಾದಗಳಲ್ಲಿ ಸಂಚಾರ ಮಾಡುತ್ತೆ. 4ನೇ ಪಾದ 3, 2, 1. ಈ ಒಂದು 4 ಪಾದಗಳ ಸಮಯದಲ್ಲಿಯೂ ಸಹ ವಿಶೇಷವಾಗಿ ರಾಹು ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನಿಮಗೆ ವಿಶೇಷವಾಗಿ ಒಂದು ವೈಯಕ್ತಿಕವಾಗಿ ಒಂದು ರಿವರ್ಸ್ಗಳು ಆಗುವಂತಹದ್ದು. ಅಂದರೆ ಏನಪ್ಪ ಅಂತಂದ್ರೆ, ನಿಮ್ಮ ತಲೆ ಮೇಲೆ ಏನೋ ಒಂದು ಭಾರ ಇರುವಂತಹದ್ದು, ಏನೋ ಒಂದು ಜವಾಬ್ದಾರಿ ಇರುವಂತಹದ್ದು, ಏನೋ ಟೆನ್ಷನ್ಗಳಿರುವಂತಹದ್ದು, ಬೇರೆಯವರ ಒಂದು ರಿಸ್ಕ್ಗಳೆಲ್ಲ ನಿಮ್ಮ ತಲೆ ಮೇಲೆ ಬಿಡುವಂತಹದ್ದಾಗುತ್ತೆ. ಮತ್ತು ದೈಹಿಕವಾಗಿ ಕೂಡ ತುಂಬ ಆಲಸ್ಯ ಆಗುವಂತಹದ್ದು, ಸ್ವಲ್ಪ ಮುಖ ಗಂಟಾಕೊಂಡಿರ್ತಕ್ಕಂತಹದ್ದು ಅಥವಾ ಮುಖ ಊತ ಬರುವಂತಹದ್ದು, ದೈಹಿಕವಾಗಿ ಕೂಡ ಒಂದು ಬಾಡಿ ಸ್ವೆಲ್ಲಿಂಗ್ ಬರುವಂತಹದ್ದು, ಊತ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಒಂದು ಬಾಡಿ ಪೇನ್ಸ್ ಜಾಸ್ತಿ ಆಗುವಂತಹದ್ದು, ಅಂದರೆ ದೃಷ್ಟಿಗೆ ಸಂಬಂಧಿಸಿದಂಥ ತೊಂದರೆಗಳಾಗುವಂತಹದ್ದು. ಯಾವುದೋ ಫಂಕ್ಷನ್ಗೆ ಹೋಗಿ ಬಂದರೆ ಸಾಕು, ಮತ್ತು ಒಂದು ವಾರ ರೆಸ್ಟ್ ಬೇಕು, ಆ ರೀತಿ ಆಲಸ್ಯ ಆಗುವಂತಹದ್ದು. ಯಾವಾಗ ನೋಡಿದ್ರೂ ಮಂಕು, ಯಾವಾಗ ನೋಡಿದ್ರೂ ನಿದ್ದೆ, ಯಾವಾಗ ನೋಡಿದ್ರೂ ಆಲಸ್ಯ, ಈ ರೀತಿಯ ಒಂದು ವೈಪರೀತ್ಯಗಳು ಈ ಒಂದು ದಿನಾಂಕಗಳಲ್ಲಿ ನಡೆಯುವಂತಹದ್ದು ಕಂಡುಬರುತ್ತೆ. ಅದ್ರ ಜೊತೆಗೆ ಒಂದು ಬೋನ್ಸು ಅಂದರೆ ಮೂಳೆಗಳು ಶಕ್ತಿಹೀನವಾಗುತ್ತೆ. ಅಂದರೆ ಎಷ್ಟೇ ಶಕ್ತಿವಂತರೂ ಕೂಡ ಏನೋ ಒಂದು ಸ್ವಲ್ಪ ಸುಸ್ತು, ಆಯಾಸ, ನನ್ನ ಕೈಯಲ್ಲಿ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಬಾಡಿ ಪೇಯ್ನ್ಸು, ಮೂಳೆಗಳೆಲ್ಲ ನೋವು, ಕೈ ನೋವು, ಕಾಲು ನೋವು, ಬೆನ್ನು ನೋವು ಅಂತ ಹೇಳುವಂತಹದ್ದಿರುತ್ತೆ. ಹಾಗೆ ಈ ಒಂದು ಸಮಯದಲ್ಲಿ ಈ ರೀತಿಯ ಒಂದು ದೋಷಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಪರಿಹಾರಗಳು ರಾಹುಗ್ರಹಕ್ಕೆ ಸಂಬಂಧಿಸಿದಂತೆ ಒಂದು ಶಕ್ತಿಮಾತಾ ದರ್ಶನ ಮಾಡಿ, ಅಲ್ಲಿ ನೀವು ದರ್ಶನ ಮಾಡೋದ್ರಿಂದ, ಅಲ್ಲಿ ಅಮ್ಮನವರ ಒಂದು ವಿಶೇಷವಾದಂಥ ಪೂಜೆ ಸೇವೆಗಳು ಮಾಡೋದ್ರಿಂದ ಅಥವಾ ಚಂಡಿ ಹೋಮ ಮಾಡಿಸೋದ್ರಿಂದ ತುಂಬಾ ಶುಭ ಫಲಗಳನ್ನ ಪಡೆಯಬಹುದಾಗಿರುತ್ತೆ. ಈ ಒಂದು ಸಮಯದಲ್ಲಿ ದಂಪತಿಗಳಿಗೂ ಕೂಡ ಸ್ವಲ್ಪ ವೈರಾಗ್ಯಗಳು, ವೈಷಮ್ಯಗಳು, ಒಬ್ಬರ ಮಾತು ಒಬ್ಬರಿಗೆ ಇಲ್ಲದಿರ ಇರ್ತಕ್ಕಂತಹದ್ದು, ದಾಂಪತ್ಯ ಸೌಖ್ಯದ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು ಕಂಡುಬರುವಂತಹದ್ದು, ಮತ್ತು ಗಲಾಟೆಗಳು, ಟೆನ್ಷನ್ಗಳು, ವೈರಾಗ್ಯಗಳು ಕಾಣಿಸುವಂತಹ ಸಾಧ್ಯತೆಗಳು ಕೂಡ ಈ ಸಮಯದಲ್ಲಿರುತ್ತೆ. ಇನ್ನು ರಾಹುಗ್ರಹ ಧನಿಷ್ಠ ನಕ್ಷತ್ರ ಪ್ರವೇಶ ಮಾಡ್ತಾನೆ 2026 ಜುಲೈ 2ರ ನಂತರ 2026 ನವಂಬರ್ 25ರವರೆಗೂ ಧನಿಷ್ಠ ನಕ್ಷತ್ರ 4ನೇ ಪಾದ ಮತ್ತು 3ನೇ ಪಾದದಲ್ಲಿ ಸಂಚಾರದಲ್ಲಿರ್ತಕ್ಕಂತಹದ್ದು. ನೋಡಿ, ಈ ನಕ್ಷತ್ರದಲ್ಲಿ ಕುಜನ ನಕ್ಷತ್ರ ಆಗಿರೋದ್ರಿಂದ ಕುಜಗ್ರಹಕ್ಕೆ ಮತ್ತು ರಾಹುಗ್ರಹಕ್ಕೆ ವೈಪರೀತ್ಯ ಶತ್ರುಭಾವ ಇರೋದ್ರಿಂದ ವಿಶೇಷವಾಗಿ ಒಂದು ಅಣ್ಣ ತಮ್ಮಂದರು ನಿಮ್ಮ ಮೇಲೆ ಗಲಾಟೆಗೆ ಬರುವಂತಹದ್ದು, ನೀವು ಸರಿ ಇಲ್ಲ ಅಂತೇಳಿ ಹೇಳುವಂತಹದ್ದು, ನಿಮ್ಮ ಬಗ್ಗೆ ಒಂದು ಅವಹೇಳನ ರೀತಿಯಲ್ಲಿ ಮಾತಾಡೋದಾಗಿರ್ಬೋದು, ಅವರಿಂದ ನಿಮಗೆ ತೊಂದರೆಗಳು ಬರುವಂತಹ ಸಾಧ್ಯತೆಗಳು. ಅವರ ನಿಮ್ಮ ಮಧ್ಯೆ ಕೆಲವೊಂದು ವ್ಯಾವಹಾರಿಕವಾಗಿ ಒಡಂಬಡಿಕೆ ವಿಚಾರಗಳಲ್ಲಿ, ಆಸ್ತಿಪಾಸ್ತಿ ವಿವಾದಗಳ ವಿಚಾರದಲ್ಲಿ ಸ್ವಲ್ಪ ಜಟಾಪಟಿಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಕೆಲವೊಂದು ಇನ್ವೆಸ್ಟ್ಮೆಂಟ್ಸು, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಭಾಗ್ಯ ಅಂದರೆ ಲಕ್ ಬರುವಂತಹದ್ದು, ಆ ಒಂದು ಬರುವಂತಹ ವ್ಯಾಪಾರ ವ್ಯವಹಾರಗಳ ಒಂದು ಅದೃಷ್ಟದ ವಿಚಾರದಲ್ಲಿ ಸ್ವಲ್ಪ ತಡೆ ಬರುವಂತಹದ್ದು. ಅಂದರೆ ಏನೋ ಒಂದು ಪ್ರಯತ್ನ ಮಾಡಿರ್ತೀರ, ದೊಡ್ಡ ಪ್ರಾಜೆಕ್ಟ್ ಮಾಡೋಣ ಅಂತ, ಆ ಪ್ರಾಜೆಕ್ಟ್ ನೀವು ಮಾಡ್ತಾ ಇದ್ದಾಗ ಯಾರೋ ಕೇಸ್ ಹಾಕ್ತಾರೆ, ನೋಟಿಸ್ ಬರುತ್ತೆ, ಸ್ಟಾಪ್ ಮಾಡ್ತಾರೆ.